ನಮಸ್ಕಾರ ಸ್ನೇಹಿತರೆ. ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಚರ್ಚೆ ಕರ್ನಾಟಕ ಮತ್ತು ಡೆಲ್ಲಿನಲ್ಲಿ ನಡೀತಾ ಇತ್ತು. ಈಗದು ಫಾರಿನ್ ಗೆ ಶಿಫ್ಟ್ ಆಗಿದೆ. ಕರ್ನಾಟಕದ ಕೈಪಾಳಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕಾದಿದ್ಯಾ? ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಸೀಕ್ರೆಟ್ ಮೀಟಿಂಗು ವಿದೇಶದಲ್ಲಿ ನಡೆಯಲಿದೆಯಾ? ಈಗಾಗಲೇ ನಾ ಮುಂದು ತಾ ಮುಂದು ಅಂತೇಳಿ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರು, ಎಂ.ಬಿ. ಪಟೇಲ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟವಲ್ ಹಾಸಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನೇನು ಸಿದ್ದರಾಮಯ್ಯನವರು ನಾಳೆ ಸೀಟಿಂದ ಇಳಿದೇ ಬಿಡ್ತಾರೆ, ನಾವೇ ಮುಂದಿನ ಮುಖ್ಯಮಂತ್ರಿ ಅನ್ನುವಷ್ಟರ ಮಟ್ಟಿಗೆ ಸಭೆ ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಸಭೆಗಳ ಹಿನ್ನೆಲೆಯಲ್ಲಿ ಈಗ ವಿದೇಶದಲ್ಲೂ ಸಹ ಸಿಎಂ ಕುರ್ಚಿಯ ಬಗ್ಗೆನೇ ಚರ್ಚೆ ಆಗಲಿದೆ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಸಹ ಮೂಡ ಕೇಸ್ನ ಹಿಯರಿಂಗು ಹೈಕೋರ್ಟ್ ನಲ್ಲಾಗಿದೆ. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಸಹ ಮಂಡನೆ ಮಾಡಲಿದ್ದಾರೆ. ಆ ಕಡೆ ಜಾರಕಿಹೊಳಿ ಅವರ ಬೆಂಬಲಿಗರು ಫ್ಲೆಕ್ಸ್ ಗಳು, ಕಟೌಟ್ ಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ವೆಗಳನ್ನು ಮಾಡುವ ಮೂಲಕ ಒಂದರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅಂತ ಬಿಂಬಿಸ್ತಾ ಇದ್ದಾರೆ. ಅದು ಸಹ ನಿಮಗ್ ಗೊತ್ತು. ಇದನ್ನ ಸತೀಶ್ ಜಾರಕಿಹೊಳಿ ಅವರು ಮೇಲ್ನೋಟಕ್ಕೆ ಅಲ್ಲಗಳಿತಾ ಇದ್ದಾರೆ. ಕೇವಲ ಡೆಲ್ಲಿ ಮಟ್ಟದಲ್ಲಿ ಮಾತ್ರ ಚರ್ಚೆಯಾಗಿದೆ, ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಆದ್ರೆ ಆಸೆನ ಹೊರಗಿಟ್ಟಿದ್ದಾರೆ. 2028ಕ್ಕೆ ಮುಖ್ಯಮಂತ್ರಿ ಆಗೋದು ನಮ್ಮ ಗುರಿ ಇದೆ ಅಂತ. ಆದ್ರೆ ಅಲ್ಲಿ ತನಕ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಅವರು ಕಾಯ್ತಾರಾ? ಇದಕ್ಕೆ ಉತ್ತರ ಕೋರ್ಟ್ ಕೊಡುವ ಡಿಸಿಷನ್ ಮೇಲೆ ಅವಲಂಬಿತವಾಗಿದೆ. ಸಿದ್ದರಾಮಯ್ಯನವರೇನಾದ್ರೂ ಹೈಕೋರ್ಟ್ ನಲ್ಲಿ ಅವರಿಗೆ ಹಿನ್ನಡೆ ಆಯ್ತು ಅಂದ್ರೆ ಖಂಡಿತ ಜಾರಕಿಹೊಳಿ ಕಾರ್ಡ್ ಪ್ಲೇ ಮಾಡೇ ಮಾಡ್ತಾರೆ. ಅದಕ್ಕೆ ಅವರು 45 ಶಾಸಕರನ್ನು ಬೆನ್ನಿಗಿಟ್ಕೊಂಡು ಹೈಕಮಾಂಡ್ ಸಹ ಭೇಟಿ ಮಾಡಿ ಬಲ ಪ್ರದರ್ಶನ ಮಾಡಿ ಬಂದ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಎಂ.ಬಿ. ಪಟೇಲ್ರು ಮತ್ತು ಶಿವಾನಂದ್ ಪಟೇಲ್ರ ಮಧ್ಯೆ ಕೌಂಟರ್ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರೇ ಸೀನಿಯರ್ ಆಗ್ತಾರೆ, ನೀವ್ ಹೆಂಗ್ ಸೀನಿಯರ್ ಆಗ್ತೀರಾ? ನಿಮಗಿಂತ ಸೀನಿಯರ್ ನಾನು ಮತ್ತು ಜಾರಕಿಹೊಳಿ ಅಂತ ಹೆಚ್ಚು ಕಡಿಮೆ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಶಿವಾನಂದ ಪಟೇಲ್ರು. ಈ ಎಲ್ಲ ದಿಢೀರ್ ಬೆಳವಣಿಗೆಗಳ ಮಧ್ಯೆನೂ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗೇ ಇದ್ರು. ಸಹಜವಾಗಿ ನಿಮ್ಗೆಲ್ಲ ಅನುಮಾನ ಮೂಡೇ ಇರುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರೇನಾದ್ರೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಿದ್ದೆ ಆದ್ರೆ ಆ ಸ್ಥಾನಕ್ಕೆ ಬಂದು ಕೂರೋರು ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಮಾತು ಇಷ್ಟು ದಿವಸ ಇತ್ತು. ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಡಿ.ಕೆ.ಶಿ ಅವರನ್ನು ಸಹ ಕಂಗೆಡಿಸಿದೆ. ಆದ್ರೂ ಅವ್ರೇನು ಸುಮ್ನೆ ಕೂತಿಲ್ಲ, ಸೈಲೆಂಟ್ ಆಗಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದೇ ಪದೇ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನ ಮೀಟ್ ಮಾಡ್ತಾ ಇದ್ರು ಸಹ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಮೀಟ್ ಮಾಡ್ತಾ ಇಲ್ಲ ಅನ್ನುವ ಸಹಜ ಪ್ರಶ್ನೆ ಇತ್ತು. ಇಲ್ಲಿ ಡಿ.ಕೆ. ಸ್ಟ್ರಾಟಜಿ ಏನಪ್ಪಾ ಅಂದ್ರೆ, ಈ ಸಂದರ್ಭದಲ್ಲಿ ಏನಾದ್ರೂ ನಾನು ಮತ್ತೆ ಹೋಗಿ ಹೈಕಮಾಂಡ್ ನ ಮೀಟ್ ಮಾಡಿದ್ದೆ ಆದರೆ ಕಾಂಗ್ರೆಸ್ ನಲ್ಲಿ ಬಂಡಾಯ ಭುಗಿಲೇಳಲಿದೆ. ಸಿದ್ದರಾಮಯ್ಯನವರು ಸಿಟ್ಟಿಗೇಳಬಹುದು, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತೇಳಿ ಮತ್ತೆ ತಮ್ಮ ಬಣದವರನ್ನು ಎತ್ತಿ ಕಟ್ಟಬಹುದು. ಇದರಿಂದ ನನಗೆ ಅನಾನುಕೂಲ ಜಾಸ್ತಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್. ಹಾಗಾಗಿ ಅವರು ಅಮೆರಿಕ ಟೂರ್ ನ ಪ್ಲಾನ್ ಮಾಡಿರೋದು. ಹೆಸರಿಗೆ ಮಾತ್ರ ಫ್ಯಾಮಿಲಿ ಸಮೇತ ದೇಶೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಅವರ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜಕೀಯ ನುಸುಳದೆ ಇರುತ್ತಾ? ಖಂಡಿತ ಇಲ್ಲ. ರಾಹುಲ್ ಗಾಂಧಿ ಅವರು ಒಬ್ಬಂಟಿಯಾಗಿ ಸಿಗ್ತಾರೆ ಅಮೆರಿಕದಲ್ಲಿ ಮಾತಾಡೋದಿಕ್ಕೆ. ಅದು ಬೇರೆ ಬಿಜೆಪಿ ಅವರು ಆರೋಪ ಮಾಡ್ಬಿಟ್ಟಿದ್ದಾರೆ, ಮೂಡ ಹಗರಣ ಬಯಲಿಗೆ ಬಂದಿದ್ದೆ ಮಹಾನಾಯಕನಿಂದ ಅಂತ. ನಮಗೆ ಬೇಕಾಗಿರ್ತಕ್ಕಂಥ ಹಗರಣಕ್ಕೆ ಸಂಬಂಧಿಸಿದ ಸರಕು ಸರಂಜಾಮುಗಳನ್ನು ಕೊಡ್ತಾ ಇರೋದು ಸಿದ್ದರಾಮಯ್ಯನವರ ವಿರುದ್ಧ ಕೊಡ್ತಾ ಇರೋದು ಕಾಂಗ್ರೆಸ್ನವರೇ, ಅದರಲ್ಲೂ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಸಿರೋರೇ. ಬಿಜೆಪಿ ಮತ್ತು ಜೆಡಿಎಸ್ ನವರು ಈಗಾಗಲೇ ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಹೈಕಮಾಂಡ್ ನ ಮೀಟ್ ಮಾಡಿದ್ದೆ ಆದ್ರೆ ಸಹಜವಾಗಿ ಸಿದ್ದರಾಮಯ್ಯನವರು ಕೋಪಗೊಳ್ತಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಗೊತ್ತಿದೆ. ಅಮೆರಿಕಕ್ಕೆ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ವಾರಕ್ಕೂ ಹೆಚ್ಚು ಸುಮಾರು 8 ರಿಂದ 9 ದಿವಸ ಅಮೆರಿಕದಲ್ಲಿ ತಂಗಲಿದ್ದಾರೆ. ಅದು ಟೈಮಿಂಗ್ ನೋಡಿ ರಾಹುಲ್ ಗಾಂಧಿ ಅವರು ಸಹ ಈಗ ಅಮೆರಿಕದಲ್ಲಿದ್ದಾರೆ. ಸಹಜವಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಪರೇಟ್ ಆಗಿ ಒನ್ ಆನ್ ಒನ್ ಮೀಟ್ ಮಾಡಿ ಮಾತುಕತೆ ನಡೆಸೋದು, ಬೇಕಾದಷ್ಟು ಸಮಯ ಸಿಗುತ್ತೆ ಅಲ್ಲಿ. ಈಗ ಮೀಡಿಯಾದವ್ರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಅದಕ್ಕೆ ಉತ್ತರ ರೆಡಿ ಇದೆ. ನಾನು ಹೋಗಿದ್ದು ಅಮೆರಿಕಕ್ಕೆ ನನ್ನ ಕುಟುಂಬದ ಜೊತೆಗೆ, ತಳ್ಳಿ ಹಾಕಿ ಬಿಡ್ತಾರೆ ಆರೋಪನ ಡಿ.ಕೆ. ಶಿವಕುಮಾರ್ ಅವರು. ಈ ಕಡೆ ಹೋಗುವಾಗ ನೋಡಿ ಸಿದ್ದರಾಮಯ್ಯನವ್ರನ್ನು ಸಹ ಭೇಟಿಯಾಗಿ ನಾನು ಅಮೆರಿಕ ಪ್ರವಾಸಕ್ಕೆ ನನ್ನ ಕುಟುಂಬ ಸಮೇತ ಹೋಗ್ತಾ ಇದ್ದೇನೆ ಅಂತ
ಸುದ್ದಿಯನ್ನು ಸಹ ಮುಟ್ಟಿಸಿ ಹೋಗಿದ್ದಾರೆ. ಇದರ ಅರ್ಥ ನಾನು ನಿಮಗೆ ಹೇಳ್ದೆ ಎಲ್ಲೂ ಹೋಗಿಲ್ಲ, ನನ್ನ ಫಾರಿನ್ ವಿಚಾರ ನಿಮಗೆ ತಿಳಿಸಿದ್ದೇನೆ. ಅಕಸ್ಮಾತ್ ಏನಾದ್ರೂ ಹೇಳದೆ ಹೋಗಿದ್ರೆ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಅನುಮಾನ ಮೂಡ್ತಾ ಇತ್ತು, ಏನೋ ಡಿ ಕೆ ಶಿವಕುಮಾರ್ ಅವರು ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಮೀಟ್ ಮಾಡಿ ಏನೋ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಬರಬಾರ್ದು ಅಂತಾನೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ, ಹೋಗೋಕ್ಕೂ ಮುಂಚೆ ಭೇಟಿ ಮಾಡಿ ವಿಷಯ ಮುಟ್ಟಿಸಿ ಹೋಗಿದ್ದಾರೆ. ಒನ್ ಆನ್ ಒನ್ ರಾಹುಲ್ ಗಾಂಧಿ ಅವರ ಜೊತೆಗೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ, ಅದರಲ್ಲೂ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆನೆ ಪ್ರಸ್ತಾಪ ಮಾಡಲಿದ್ದಾರೆ ಡೈರೆಕ್ಟ್ ಆಗಿ ಶಿವಕುಮಾರ್ ಅವರು. 2023ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದದ್ರಲ್ಲಿ ನನ್ನದು ಪಾಲಿದೆ. ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ನನ್ನ ಸಂಘಟನಾ ಚಾತುರ್ಯದಿಂದ ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಬಂತು. ಸಹಜವಾಗಿ ನನಗೂ ಆ ಅಧಿಕಾರದಲ್ಲಿ ದೊಡ್ಡ ಪಾಲು ಬೇಕೇ ಬೇಕು ಅನ್ನೋ ಬೇಡಿಕೆಯನ್ನು ಇಡಲಿದ್ದಾರೆ. ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತ ಹೆಸರಾದವರು. ಸಮ್ಮಿಶ್ರ ಸರ್ಕಾರ ಉರುಳಿರ್ಬೋದು, ಅದು ಆದ್ರೂ ಉಳಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೈಕಮಾಂಡ್ ಲೆವೆಲ್ ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿಕೊಂಡಿದ್ರು. ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಬೀಳುವಂತ ಪರಿಸ್ಥಿತಿ ಬಂದಾಗ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಫಸ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ನೆನಪಾಗೋದು. ಅಷ್ಟರ ಮಟ್ಟಿಗೆ ಟ್ರಬಲ್ ಶೂಟರ್ ಅಂತ ಖ್ಯಾತಿ ಪಡೆದಿರೋರು ಡಿ ಕೆ ಶಿವಕುಮಾರ್ ಅವರು. ಇದನ್ನೆಲ್ಲ ಅವರು ಹೈಕಮಾಂಡ್ಗೆ, ರಾಹುಲ್ ಗಾಂಧಿಗೆ ವಿವರಿಸಿ ಹೇಳಲಿದ್ದಾರೆ. ನನ್ನ ಅವಶ್ಯಕತೆ ಪಕ್ಷಕ್ಕೆ ಯಾಕೆ ಬೇಕು, ನಾನು ಇದುವರೆಗೂ ಮಾಡಿರ್ತಕ್ಕಂತಹ ಸೇವೆ ಏನು, ಅದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ, ನನ್ನನ್ನು ಸಿಎಂ ಸ್ಥಾನಕ್ಕೆ ನೀವು ಪ್ರಪ್ರಥಮ ಕನ್ಸಿಡರ್ ಮಾಡಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒನ್ ಅಂಡ್ ಓನ್ಲಿ ಬೇಡಿಕೆ. ಹೇಗಿದ್ರು ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿ ಹಾಕಿಕೊಂಡಿದ್ದಾರೆ. ಒಂದು ವೇಳೆ ಅವರು ಇಳಿದಿದ್ದೇ ಆದ್ರೆ ನನ್ನನ್ನೇ ಮುಖ್ಯಮಂತ್ರಿ ಅಂತ ಸೂಚಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್. ನೀವೇ ಅಧಿಕಾರ ಹಂಚಿಕೆ ಸೂತ್ರನ ರೆಡಿ ಮಾಡಿದ್ದೀರಾ 50-50 ಅಂತೇಳಿ, ಅದರ ಪ್ರಕಾರ ಮಾತಿನಂತೆ ನನಗೆ ಸಿಎಂ ಹುದ್ದೆಗೆ ಏರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ದೃಢ ನಿಲುವು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಹಲವಾರು ಬಾರಿ ವಿವಿಧ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡಿ ಸಹ ಹೇಳಿದ್ದಾರೆ. ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ, ಇದೇ ಟರ್ಮ್ ನಲ್ಲಿ ನನಗೂ ಸಹ ಮುಖ್ಯಮಂತ್ರಿ ಅವಕಾಶ ಇದೆ. ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಭೆಯಲ್ಲಿ ಮಾತಾಡ್ತಾ ಒಕ್ಕಲಿಗ ಸಮುದಾಯಕ್ಕೆ ಒಂದು ಮೆಸೇಜ್ ಸಹ ಕೊಟ್ಟಿದ್ರು. ಮತ್ತೆ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಆಗುವ ಭಾಗ್ಯ ಬಂದಿದೆ, ನನಗೆ ಅಭಯ ಕೊಟ್ಟಿದೆ, ನಾನು ಮುಖ್ಯಮಂತ್ರಿ ಆದೇ ಆಗ್ತೇನೆ ಅಂತ ಕರೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ನಾನು ಈಗಲೂ ಸಿದ್ದರಾಮಯ್ಯನವರನ್ನ ಏನು ವಿರೋಧ ಮಾಡ್ತಾ ಇಲ್ಲ. ಒಂದು ಸ್ಟೇಟ್ಮೆಂಟ್ ಏನಾದ್ರೂ ನಾನು ಸರ್ಕಾರದ ವಿರುದ್ಧ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿದ್ದೀನಾ ತೆಗೆದು ನೋಡಿ. ನನ್ನಂತವನನ್ನು ಮುಖ್ಯಮಂತ್ರಿ ಮಾಡದೆ ಇನ್ಯಾರನ್ನ ಮಾಡ್ತೀರಾ? ಇದು ಡಿ ಕೆ ಶಿವಕುಮಾರ್ ಅವರು ಹಾಕಲಿರುವ ಪಟ್ಟು. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರಂತೂ ಪೂರ್ತಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಏನಾದ್ರು ಕುರ್ಚಿಯಿಂದ ಇಳಿದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅಂತ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.